पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಕರುಚಿ ಮಾಡುವ ನಮಸ್ಕಾರಗಳು. 2026 ಮಾರ್ಚ್ ತಿಂಗಳ ಭವಿಷ್ಯ ಅಂದರೆ ಈ ಒಂದು 2026 ತಿಂಗಳು ಜನವರಿ ಫೆಬ್ರವರಿ ತುಂಬ ಫಾಸ್ಟಾಗಿ ಮೂವ್ ಆದಂಗಾಗಿದೆ. ಸೊ ಎಲ್ಲರಿಗೂ ಮಾರ್ಚ್ ತಿಂಗಳ ಒಂದು ಭವಿಷ್ಯ, ಈ ಮಾಸಿಕ ಭವಿಷ್ಯಕ್ಕಾಗಿ ಕಾಯ್ತಾ ಇದ್ದೀರಾ. ಸುಮಾರು ಜನರು ವೈಯಕ್ತಿಕವಾಗಿ ಮೆಸೇಜನ್ನು ಹಾಕಿದ್ದೀರಾ, ಗುರುಗಳೇ ಮಾಸಿಕ ಭವಿಷ್ಯ ಇನ್ನು ತಿಳಿಸಿಲ್ಲ ಅಂತ. ಸೊ ಹಾಗಾಗಿ ಈ ದಿನ ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ 31ನೇ ತಾರೀಕುವರೆಗೂ ದ್ವಾದಶ ರಾಶಿಗಳ ಒಂದಿಷ್ಟು ಅನುಕೂಲತೆಗಳು, ಅನಾನುಕೂಲತೆಗಳು, ಪರಿಹಾರಗಳು ಹಾಗೂ ಈ ಮಾರ್ಚ್ ತಿಂಗಳಲ್ಲಿ ಬರ್ತಕ್ಕಂತಹ ಒಂದಿಷ್ಟು ಶುಭ ದಿನಗಳು ಮತ್ತು ಹಬ್ಬಗಳು, ಅದೇ ರೀತಿಯಾಗಿ ಗ್ರಹಗಳ ವಿಚಾರ, ಅಂದರೆ ಯಾವ ಗ್ರಹ ಯಾವ ಇದರಲ್ಲಿ ಇದೆ ಎಂಬುದನ್ನು ತಿಳಿದುಕೊಳ್ಳೋಣ. ಈ ಒಂದು ತಿಂಗಳಲ್ಲಿ ತುಂಬ ವಿಶೇಷತೆಯಿಂದ ಕೂಡಿದೆ. ಈ ಒಂದು ತಿಂಗಳಲ್ಲಿ ನಿಮಗೆ ಸಂವತ್ಸರಗಳು ಚೇಂಜ್ ಆಗುತ್ತೆ. ಶ್ರೀ ವಿಶ್ವಾವಸು ನಾಮ ಸಂವತ್ಸರದಿಂದ ಶ್ರೀ ಪರಾಭವ ನಾಮ ಸಂವತ್ಸರಕ್ಕೆ ಹೊರಟು ಹೋಗ್ತೇವೆ. ಅದೇ ರೀತಿಯಾಗಿ ಗ್ರಹಣ ಇದೆ, ಶ್ರೀರಾಮನವಮಿ ಇದೆ, ಉಗಾದಿ ಇದೆ. ತುಂಬ ವಿಶೇಷತೆಯನ್ನು ಹೊಂದಿದೆ ಈ ತಿಂಗಳು ಮಾರ್ಚು. ಸೊ ಎಲ್ಲರಿಗೂ ಈ ಒಂದು ಮಾರ್ಚ್ ತಿಂಗಳು ಬರುವಂತಹ ದಿನಗಳು ಶುಭಪ್ರದವಾಗಿರಲಿ, ಮಂಗಳಪ್ರದವಾಗಿರಲಿ, ಆ ಗುರುರಾಯರ ಆಶೀರ್ವಾದ ಸದಾ ತಮಗೆಲ್ಲರಿಗೂ ಸಿಗುವಂಥದ್ದಾಗಲಿ ಅಂತ ಪ್ರಾರ್ಥಿಸುತ್ತಾ ಬನ್ನಿ. ಹಾಗಾದರೆ ಈ ಒಂದು ಮಾರ್ಚ್ ತಿಂಗಳ ಮೊದಲನೆಯದು ಗ್ರಹಗಳ ಸ್ಥಿತಿ ಮತ್ತು ವಿಶೇಷ ದಿನಗಳು ಯಾವೆಲ್ಲ ರೀತಿ ಇದೆ ಅದೆಲ್ಲವನ್ನು ನೋಡೋಣ. ತದನಂತರ ದ್ವಾದಶ ರಾಶಿಗಳ ಒಂದು ಭವಿಷ್ಯದ ಬಗ್ಗೆ ಹೋಗೋಣ. ಮೊದಲನೇದಾಗಿ ಗ್ರಹಗಳ ಒಂದು ಸ್ಥಿತಿ ನೋಡೋದಾದರೆ ಈ ಒಂದು ಮಾರ್ಚ್ ತಿಂಗಳು 1ರಿಂದ 31ನೇ ತಾರೀಕುವರೆಗೂ ನಾವು ನೋಡೋದಾದರೆ ಇಲ್ಲಿ ಮಾರ್ಚ್ 1ನೇ ತಾರೀಕಿಗೆ ಶುಕ್ರ, ರಾಹು, ಬುಧ, ರವಿ, ಕುಜ ಈ 5 ಗ್ರಹಗಳು ನಿಮಗೆ 1ನೇ ತಾರೀಕಿನ ಕಾಣಿಸುವಂಥದ್ದಾಗುತ್ತೆ. ಶುಕ್ರ ಅದೇ 2ನೇ ತಾರೀಕು ಮತ್ತೆ ಅವರು ಮೀನ ರಾಶಿಗೆ ಹೋಗುತ್ತಾರೆ. ಈ ರಾಹು, ಬುಧ, ಶುಕ್ರ, ರವಿ, ಕುಜ ಇವರು ಎಲ್ಲರೂ 1ನೇ ತಾರೀಕು ನಿಮಗೆ ಹೆಚ್ಚು ಕಡಿಮೆ ಕುಂಭರಾಶಿಯಲ್ಲಿ ಇರ್ತಾರೆ. ಕುಂಭರಾಶಿಯ ನಂತರ 2ನೇ ತಾರೀಕು ಶುಕ್ರ, ಶನಿ ಒಟ್ಟಿಗೆ ಹೋಗ್ತಾರೆ. ಇಲ್ಲಿ 4 ಗ್ರಹಗಳು ಮಾತ್ರ ಇರುತ್ತೆ, ರಾಹು, ಬುಧ, ರವಿ, ಕುಜ. ಉಳಿದಂತೆ ಗುರು ನಿಮಗೆ ಮಿಥುನ ರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ. ಇನ್ನು ಶುಕ್ರ ಮತ್ತೆ ನಿಮಗೆ ಬದಲಾವಣೆ ಕಾಣೋದು 15ನೇ ತಾರೀಕು. 15ನೇ ತಾರೀಕು ನಿಮಗೆ ಹೆಚ್ಚು ಕಡಿಮೆ ಶುಕ್ರ, ಶನಿ, ರವಿ ಮೀನ ರಾಶಿಯಲ್ಲಿ ಬರುವಂಥವ್ರು ಆಗ್ತಾರೆ. ಅಂದರೆ ಇಲ್ಲಿ ರವಿ ಮೀನ ರಾಶಿಗೆ ಬರುವಂಥವ್ರಾಗ್ತಾರೆ. ಅಂದರೆ ಇಲ್ಲಿ ಶುಕ್ರ, ಶನಿ, ರವಿ 15ನೇ ತಾರೀಕು 3 ಗ್ರಹಗಳು ಒಟ್ಟಿಗೆ ಇರುವಂಥದ್ದಾಗುತ್ತೆ. ಇನ್ನು ಅದೇ ರೀತಿಯಾಗಿ ಮತ್ತೆ ನಿಮಗೆ ಚಂದ್ರ 19ನೇ ತಾರೀಕು ಈ ಒಂದು ಮೀನ ರಾಶಿಯಲ್ಲಿ ಸೇರುವಂಥವ್ರಾಗ್ತಾರೆ. ಅಲ್ಲಿಗೆ ಶುಕ್ರ, ಶನಿ, ರವಿ, ಚಂದ್ರ, ಮೀನ ಮತ್ತೆ 5 ಗ್ರಹಗಳು ನಿಮಗೆ ಮೀನ ರಾಶಿಯಲ್ಲಿ ನೋಡಲು ಸಿಗುತ್ತೆ. ಇನ್ನು ಶುಕ್ರ ಮತ್ತೆ ಬದಲಾವಣೆ ಆಗುತ್ತೆ 26ನೇ ತಾರೀಕು. ಇಲ್ಲಿ ಇರ್ತಕ್ಕಂಥ ಶುಕ್ರ ಮತ್ತೆ ನಿಮಗೆ ಮೇಷ ರಾಶಿಯಲ್ಲಿ ಬರುವಂಥದ್ದಾಗುತ್ತೆ. ಅಂದರೆ ಇಲ್ಲಿ ಶುಕ್ರ ನಿಮಗೆ 3 ಸತ ಸ್ಥಾನ ಪಲ್ಲಟ ಉಂಟಾಗುತ್ತೆ. ಮೊದಲನೆಯದು ಕುಂಭರಾಶಿಯಲ್ಲಿದ್ದಾರೆ, 2ನೇದು ಶನಿ ಮೀನ ರಾಶಿಯಲ್ಲಿ ಬರ್ತಾರೆ, 26ನೇ ತಾರೀಕು ನಿಮಗೆ ಮೇಷ ರಾಶಿಯಲ್ಲಿ ಬರುವಂಥದ್ದಾಗುತ್ತೆ. ಈ ಎಲ್ಲ ಒಂದು ಗ್ರಹ ಸ್ಥಿತಿಗಳ ಅನುಗುಣವಾಗಿ ದ್ವಾದಶ ರಾಶಿಗಳ ಫಲಗಳನ್ನು ತಿಳಿಸಲಾಗುತ್ತೆ. ಇನ್ನು ಈ ಒಂದು ಮಾರ್ಚ್ ತಿಂಗಳಲ್ಲಿ ಬರ್ತಕ್ಕಂತಹ ಪ್ರಥಮ ಒಂದಿಷ್ಟು ಹಬ್ಬಗಳಾಗಿರ್ಬೋದು, ವಿಶೇಷ ದಿನಗಳಾಗಿರ್ಬೋದು. ಮೊದಲನೇದಾಗಿ ಹೋಳಿ ಹುಣ್ಣಿಮೆ ಬರುವಂಥದ್ದಾಗಿದೆ. ತದನಂತರ ಅದೇ ದಿನವೂ ಚಂದ್ರಗ್ರಹಣ ಇದೆ. ಇಲ್ಲಿ ಹೋಳಿ ಹುಣ್ಣಿಮೆ, ಚಂದ್ರಗ್ರಹಣ ಎಲ್ಲವೂ ಸೇರಿದೆ. ಈ ಒಂದು ದಿನದಲ್ಲಿ ತುಂಬ ಜಾಗ್ರತೆಯಿಂದ ಇರಬೇಕಾಗತ್ತೆ. ಸೊ ಅದನ್ನು ನಿಮಗೆ ಮುಂದಿನ ಒಂದು ಫಲಾಫಲಗಳಲ್ಲಿ ತಿಳಿಸ್ಕೊಡಲಾಗುತ್ತೆ. 6ನೇ ತಾರೀಕು ಸಂಕಷ್ಟ ಚತುರ್ಥಿ ಇದೆ. 8ನೇ ತಾರೀಕು ರಂಗಪಂಚಮಿ ಇದೆ. ಬಣ್ಣ ಆಡುವಂತಹವರಿಗೆ ಈ ಉತ್ತರ ಭಾರತದ ಒಂದು ಪ್ರದೇಶದಲ್ಲಿ ಈ ರಂಗಪಂಚಮಿಯನ್ನು ತುಂಬ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಇನ್ನು 15ನೇ ತಾರೀಕು ಏಕಾದಶಿ ಇದೆ, ಪಾಪ ವಿಮೋಚಿನಿ ಏಕಾದಶಿ ಬರುವಂಥದ್ದಾಗುತ್ತೆ. ಇನ್ನು 17ನೇ ತಾರೀಕು ಮಾಸಿಕ ಶಿವರಾತ್ರಿ ಇದೆ. ಇನ್ನು 19 ನಮಗೆ ವಿಶೇಷ ಅಮಾವಾಸ್ಯೆ, ಶ್ರೀ ವಿಶ್ವಾವಸುನಾಮ ಸಂವತ್ಸರ ಕೊನೆಯ ದಿನ.
ಮತ್ತು ಪರಾಭವ ನಾಮ ಸಂವತ್ಸರ ಪ್ರಾರಂಭ ದಿನ ಎರಡೂ ಈ ಒಂದು 19ನೇ ತಾರೀಕು ನಡೆಯುವಂಥದ್ದಾಗುತ್ತೆ. ಅವತ್ತೇ ಯುಗಾದಿ ಹಬ್ಬ. ಸೊ ಎಲ್ಲವೂ ಈ ಒಂದು ದಿನದಲ್ಲಿ ನಡೆಯುವಂಥದ್ದಾಗುತ್ತೆ. ಇನ್ನು 23ರಲ್ಲಿ ನಿಮಗೆ ಪರಾಭವ ನಾಮ ಸಂವತ್ಸರದ ದಿನದಿಂದ ಏನು ನಡೆಯುತ್ತೆ ಎಂಬುದು ನಿಮಗೆ ಗೊತ್ತಾಗುತ್ತೆ. 26ರಂದು ಶ್ರೀರಾಮನವಮಿ ಇದೆ. ಸೊ ಎಲ್ಲ ಕಡೆ ವಿಜೃಂಭಣೆಯಿಂದ ಆಚರಿಸುವಂಥ ಹಬ್ಬ. 29 ಕಾಮದ ಏಕಾದಶಿ ಇದೆ. ಇದಿಷ್ಟು ಮಾರ್ಚ್ ತಿಂಗಳಲ್ಲಿ ಬರುವಂತಹ ವಿಶೇಷ ದಿನಗಳು. ತದನಂತರ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವಿಶೇಷತೆ ಗುಣಗಳನ್ನು ದಿನಗಳನ್ನು ತಿಳಿಸಲಾಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಮಾರ್ಚ್ ತಿಂಗಳಲ್ಲಿ ನಿಮಗೆ ಚಂದ್ರಗ್ರಹಣ ಇದೆ, ಅಮಾವಾಸ್ಯೆ ದಿನ, ಯುಗಾದಿ ಹಬ್ಬ ಎಲ್ಲವೂ ಒಂದು ವಿಶೇಷತೆಯಿಂದ ಕೂಡಿದೆ. ಆದರೆ 1ನೇ ತಾರೀಕು ಇವತ್ತಿನಿಂದ 3ನೇ ತಾರೀಕು ಸಾಯಂಕಾಲ ಅಥವಾ ರಾತ್ರಿಯವರೆಗೂ ಸ್ವಲ್ಪ ಜಾಗ್ರತೆ ಅಂತಿರಿ ಎಲ್ಲ ರಾಶಿಯವರು, ದ್ವಾದಶ ರಾಶಿಗಳು. ಯಾಕೆ ಅಂತೇಳಿದರೆ ಚಂದ್ರಗ್ರಹಣ ಇದೆ. ಈ ಚಂದ್ರಗ್ರಹಣದಲ್ಲಿ ಏನಾಗುತ್ತೆ ಅಂದರೆ ಸಣ್ಣ ಪುಟ್ಟ ಅಪಘಾತಗಳಾಗ್ಬೋದು, ಅಥವಾ ಕೆಡುಕುಗಳು ಬಯಸುವಂಥದ್ದಾಗ್ಬೋದು, ಅಥವಾ ದುಷ್ಟಶಕ್ತಿಗಳ ಸಂಹಾರದಿಂದ ನಮಗೆ ಅನೇಕ ರೀತಿಯ ಅಡೆತಡೆಗಳು ಸಂಭವಿಸುವಂಥದ್ದಾಗ್ಬೋದು, ಮತ್ತು ಒಂದಿಷ್ಟು ಕಾರ್ಯಗಳಿಗೆ ಅಡೆತಡೆ ಬರುವಂಥದ್ದಾಗ್ಬೋದು, ಅವಮಾನಗಳು ಜಾಸ್ತಿ ಆಗ್ಬೋದು, ಅಥವಾ ಕೆಲಸ ವಿಘ್ನ ರೀತಿಯಲ್ಲಿ ಪರಾಭವಗೊಳ್ಬೋದು. ಈ ರೀತಿಯಲ್ಲಿ ಕೆಲವು ಕಹಿ ಘಟನೆಗಳು ನಡೆಯುವಂಥದ್ದಾಗುತ್ತೆ. ಸಾವು ನೋವುಗಳು ಅತಿಯಾಗಿ ಬರುವಂಥದ್ದಾಗುತ್ತೆ. ಈಗ ನೋಡಿ, ಗ್ರಹಣದ ಹಿಂದಿನ ದಿನದ ಅಂದರೆ ಗ್ರಹಣದ ಹಿಡಿಯೋ ಒಂದು 4 ದಿನ ಮುಂಚೆನೇ ಇರಾನ್ ಅಮೇರಿಕ ಯುದ್ಧಗಳು ಪ್ರಾರಂಭ ಆಗಿದೆ. ಅದೇ ರೀತಿ ಕೆಲವು ಪ್ರದೇಶಗಳಲ್ಲಿ ಸಾವು ನೋವುಗಳು ಇನ್ನೂ ಜಾಸ್ತಿ ಆಗುತ್ತೆ. ಬೇರೆ ಬೇರೆ ಪ್ರದೇಶಗಳ ಅನುಗುಣವಾಗಿ ನೋಡೋದಾದರೆ ಈ ಒಂದು 1ರಿಂದ 5ನೇ ತಾರೀಕುವರೆಗೂ ಸ್ವಲ್ಪ ತುಂಬ ಈ ಅಪಘಾತಗಳಾಗಿರ್ಬೋದು, ಅಥವಾ ಈ ಅಲ್ಲಿ ಇಲ್ಲಿ ಗಲಾಟೆಗಳಾಗಿರ್ಬೋದು, ಎತ್ತಿ ಕಟ್ಟುವಂಥದ್ದಾಗ್ಬೋದು, ವೃಥ ಒಂಥರ ಸುಮ್ಮನೆ ಜಗಳಾಟಗಳು ಆಗ್ಬೋದು. ಈ ಎಲ್ಲ ಸನ್ನಿವೇಶಗಳು ನೀವು ಸುತ್ತಮುತ್ತ ನೋಡ್ತಾ ಇದ್ದೀರಾ. ಇತ್ತೀಚೆಗೆ ಕರ್ನಾಟಕದ್ದನ್ನು ನೋಡ್ಬೋದು, ಬಾಗಲಕೋಟೆಲ್ಲಾಗಿದೆ, ಇವತ್ತು ಕೊಡಗುನಲ್ಲಾಗಿದೆ. ಅಂದರೆ ಮತೀಯ ಗಲಾಟೆ, ಮತಾಂತರ ಗಲಾಟೆ, ಅಥವಾ ಒಬ್ಬ ಜಾತಿ ಮೇಲೆ ಇನ್ನೊಬ್ಬ ಜಾತಿ, ಅಥವಾ ಏನೋ ಸುಮ್ಮನೆ ಒಂದೊಂದು ರೀತಿಯಲ್ಲಿ ಎಲ್ಲೋ ಹೋಗ್ತಾ ಇರೋದು, ಕೈಗೆ ಹಿಡಿತ ಸಿಗದೇ ಇರುವಂಥದ್ದಾಗ್ಬೋದು, ಉದ್ವಿಗ್ನ ಜಾಸ್ತಿ ಆಗ್ಬೋದು, ಒಂದು ರೀತಿಯಲ್ಲಿ ಮಾತಿನ ಒಂದು ಭರಾಟೆಯಲ್ಲಿ ಶತ್ರುಗಳು ಅತಿಯಾಗಿ ಹುಟ್ಕೊಳ್ಬೋದು. ಈ ರೀತಿಯೆಲ್ಲ ಪರಿಣಾಮಗಳು ಈ ಒಂದು ಮಾರ್ಚ್ ತಿಂಗಳಲ್ಲಿದೆ. ಹಾಗಾಗಿ ನಾವು ಹೇಳೋದಿಷ್ಟೇ, 1ರಿಂದ 5ನೇ ತಾರೀಕುವರೆಗೂ ಆದಷ್ಟು ಸೂಕ್ಷ್ಮತೆ ಹೊಂದಿರುವ ಜಾಗದವನ್ನು ಅವಾಯ್ಡ್ ಮಾಡ್ಕೊಳ್ಳಿ, ಮತ್ತು ನಿಮ್ಮದೇ ಆದಂಥ ಕಟ್ಟು ಬಾಧೆಗಳಲ್ಲಿ ಇರಿ. ಅಂದರೆ ಒಂದು ಪ್ರೊಟೆಕ್ಷನಲ್ಲಿ ಇರಿ, ಮತ್ತು ಎಲ್ಲರ ಒಂದು ಸಂಪರ್ಕದ ಹೊಂದಿರಿ. ಅಂದರೆ ಕುಟುಂಬ ಸದಸ್ಯರು ಅಥವಾ ನಿಮ್ಮ ಸ್ನೇಹಿತರು, ನೀವು ಎಲ್ಲಿ ಹೋಗ್ತೀರಾ ನಿಮ್ಮ ಲೊಕೇಶನ್ ಆನ್ ಮಾಡ್ಕೊಳ್ಳಿ. ಅಥವಾ ನೀವು ಏನೇ ಮಾಡಬೇಕಾದ್ರೂ ಆ ಒಂದು ಗಂಭೀರ ಸನ್ನಿವೇಶ ಏನಾದರೂ ಕಾಣಿಸಿದ್ದೆ ಅದರಲ್ಲಿ ಇಮಿಡಿಯೇಟ್ಲಿ ನಿಮ್ಮ ಒಂದು ಫೋನ್ ಮಾಡಿ ನಿಮ್ಮ ಲೊಕೇಶನ್ನ ಶೇರ್ ಮಾಡಿ. ಅಂದರೆ ಆವಾಗ ನೀವು ಎಲ್ಲಿದ್ದೀರ ಎಂಬುದು ಗೊತ್ತಾಗುತ್ತೆ, ಮತ್ತು ಕಂಡುಹಿಡಿಯಲು ಈಸಿ ಆಗುತ್ತೆ ಅಂತಲೂ ಹೇಳ್ಬೋದು. ಇನ್ನು ಇದೇ ರೀತಿಯಾಗಿ ಬೇರೆ ಬೇರೆ ಗಲಾಟೆ ಒಂದು ಇದರಲ್ಲಿ ಭಾಗಿಯಾಗಲು ಹೋಗಬೇಡಿ. ಇನ್ನು ನಿಮಗೆ ಈ ಒಂದು 5 ದಿನದಲ್ಲಿ ತುಂಬ ಬದಲಾವಣೆಗಳಾಗುವಂಥದ್ದಾಗಿದೆ. ಎತ್ತಿ ಕಟ್ಟುವಂಥದ್ದು, ಗಲಾಟೆ, ಮತ್ತು ಸರಿಯಾದ ಸಮಯಕ್ಕೆ ಮನೆಗೆ ಹೋಗದೇ ಇರುವಂಥದ್ದು, ಅಥವಾ ಸಣ್ಣ ಪುಟ್ಟ ಒಂದು ಜಗಳದಲ್ಲಿ ಪಾಲ್ಗೊಂಡೋದ್ರಿಂದ ಮುಂದಿನ ದಿನಗಳು ನಿಮಗೆ ಅಲೆದಾಡುವಂಥದ್ದಾಗ್ಬೋದು. ಈ ಎಲ್ಲವೂ ಮಿಶ್ರಿತಗೊಂಡಿದೆ. ಮತ್ತು ಈ ಒಂದು ಗ್ರಹಣದ ಒಂದು ಪ್ರಭಾವ ಅಂದರೆ ಈ ದುಷ್ಟ ಒಂದು ಶಕ್ತಿಗಳು ಎಲ್ಲ ಕಡೆ ಇರೋದರಿಂದ ನಮಗೆ ಸಣ್ಣ ಪುಟ್ಟ ಒಂದು ರೀತಿಯಲ್ಲಿ ಮಾನಸಿಕ ಹಿಂಸೆ ಕೊಡುವಂಥದ್ದು ಇರುತ್ತೆ. ಹಾಗಾಗಿ ದಯವಿಟ್ಟು ತಮ್ಮ ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ದೂರದ ಪ್ರಯಾಣವನ್ನು ಅವಾಯ್ಡ್ ಮಾಡಿ, ಅತಿಯಾಗಿ ಮಾತನಾಡುವುದನ್ನು ಅವಾಯ್ಡ್ ಮಾಡಿ, ದುಷ್ಟ ಶಕ್ತಿಗಳು ಅಥವಾ ದುಷ್ಟರ ಸಹವಾಸವನ್ನು ಕಡಿಮೆ ಮಾಡಿಕೊಳ್ಳಿ, ಮತ್ತು ಅತಿಯಾದ ಖರ್ಚುಗಳು ಮಾಡುವಂಥದ್ದಿದ್ದರೆ ದಯವಿಟ್ಟು ಕಡಿಮೆ ಮಾಡಿಕೊಳ್ಳಿ. ಇನ್ನು ನಿಮ್ಮ ಯಾವುದಾದ್ರೂ ಶುಭ ಕಾರ್ಯ ಅಥವಾ ಇನ್ವೆಸ್ಟ್ಮೆಂಟು ಅಥವಾ ಬಿಸ್ನೆಸ್ಸು ಅಥವಾ ಮತ್ತೊಂದು ಮಗದೊಂದು ದುಡ್ಡು ನೀವು ಇನ್ವೆಸ್ಟ್ಮೆಂಟ್ ಮಾಡೋದಂತಿದ್ದರೆ ದಯವಿಟ್ಟು 5ನೇ ತಾರೀಕುವರೆಗೂ ಮಾಡಲು ಹೋಗಬೇಡಿ. ಶುಭಕರವಾದ ದಿನಗಳು ಇಲ್ಲ. ನೀವು ಹಾಕಿರತಕ್ಕಂಥ ದುಡ್ಡು ಅಥವಾ ಇನ್ವೆಸ್ಟ್ಮೆಂಟು ಹೊಳೆಯಲ್ಲಿ, ನದಿಯಲ್ಲಿ ಹುಣಸೆಹಣ್ಣು ತೊಳೆದ ರೀತಿಯಲ್ಲಿ ಇರುತ್ತೆ. ಅಂದರೆ ಯಾವುದಕ್ಕೂ ಉಪಯೋಗ ಇಲ್ಲ. ಹಾಗಾಗಿ ದಯವಿಟ್ಟು ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಈ ಮಾರ್ಚ್ ತಿಂಗಳಲ್ಲಿ 5ನೇ ತಾರೀಕುವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರೋದು ಉತ್ತಮ.
ಅಂತಲೇ ಹೇಳ್ಬೋದು. ಸೊ ವಿವರಣೆ ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದು ಕೊಡೋದಿದೆ. ಈಗ ದ್ವಾದಶ ರಾಶಿಗಳ ಭವಿಷ್ಯವನ್ನು ನೋಡೋಣ. ಸೊ ಯಾವೆಲ್ಲ ರಾಶಿಗಳಿಗೆ ಅನುಕೂಲ ಇದೆ, ಯಾವೆಲ್ಲ ರಾಶಿಗಳಿಗೆ ಅನಾನುಕೂಲ ಇದೆ, ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ, ಅದೆಲ್ಲವನ್ನು ಒಂದೊಂದಾಗಿ ಮೇಷರಾಶಿಯಿಂದ ಮೀನರಾಶಿಯವರೆಗೂ ರಾಶಿಗಳಲ್ಲಿ 12ನೇ ರಾಶಿಯಾಗಿರ್ತಕ್ಕಂತಹ ಮೀನರಾಶಿ. ಈ ಮೀನರಾಶಿಯವರಿಗೆ ಈ ತಿಂಗಳಲ್ಲಿ ಅಂದರೆ ಈ ಒಂದು 1ರಿಂದ 10 ಒಂದು ಸ್ವಲ್ಪ ಅನುಕೂಲತೆಯಿಂದ ಕೂಡಿರುತ್ತೆ. ನಿಮ್ಮ ಮಾತು ಯಾರೂ ಮೀರೋದಿಲ್ಲ, ನಿಮ್ಮ ಮಾತಿಗೆ ಮನ್ನಣೆ, ನಿಮ್ಮ ಒಂದು ಯೋಜನೆ ಸಕ್ಸಸ್ ಆಗುವಂಥದ್ದಾಗುತ್ತೆ. ನಿಮ್ಮ ಒಂದು ಶೈಲಿ ಇನ್ನೊಬ್ಬರಿಗೆ ಏನಂತೀರ ಇಷ್ಟ ಆಗಿಬಿಡುತ್ತೆ, ಅವರು ನಿಮ್ಮ ಫಾಲೋವರ್ಸ್ ಆಗುವಂಥವ್ರಾಗುತ್ತಾರೆ. ನಿಮ್ಮನ್ನು ನಂಬಿ ಕೆಲಸ ಮಾಡಿದರೆ ಜಯ ಕಟ್ಟಿಟ್ಟ ಬುತ್ತಿ ಅನ್ನೋ ಒಂದು ಫೀಲಿಂಗ್ ಬರುವಂಥದ್ದಾಗುತ್ತೆ. ನಿಮ್ಮ ಫಾಲೋವರ್ಸು ಜಾಸ್ತಿ ಆಗುವಂಥದ್ದು ಈ ತಿಂಗಳು ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಮೀನರಾಶಿಯವರಿಗೆ. ಅಂದರೆ ಇಲ್ಲಿ ಗ್ರಹಣ ಒಂದು ಇದ್ದರೆ ನಿಮಗೆ ಗ್ರಹಣದ ನಂತರ ಒಂದು ರೀತಿಯಲ್ಲಿ ಇರುತ್ತೆ. ಗ್ರಹಣ 3ನೇ ತಾರೀಕು 1, 2, 3 ಒಂಥರ ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಬಟ್ ಗ್ರಹಣದ ಮುಗಿದ ನಂತರ ಬೇರೆ ಒಂದು ಆರ್ಥಿಕ ಚೇತರಿಕೆ, ಆರೋಗ್ಯದಲ್ಲಿ ಚೇತರಿಕೆ, ಕೆಲವು ಸಮಸ್ಯೆಗಳು ತಂತಾನೇ ಅದು ಅಲ್ಲೇ ಗಪ್ಚುಪ್ಪಾಗಿ ಹೋಗ್ಬಿಡುತ್ತೆ. ಸೊ ಹೀಗಾಗಿ 1ರಿಂದ 10 ಒಂದು ರೀತಿಯಲ್ಲಿದೆ, 10ರಿಂದ 20 ಒಂದು ರೀತಿಯಲ್ಲಿದೆ. ಅಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಸಮ ಪ್ರಮಾಣದಲ್ಲಿ ಇರುವಂಥದ್ದಾಗತ್ತೆ. ನಷ್ಟ ಲಾಭ ಒಂದೇ ರೀತಿ, ಯಾಕೆಂದರೆ ನಿಮಗೆ ಸಾಡೆ ಶನಿ 2ನೇ ಚರಣ. ಸೊ ಇಲ್ಲೇನಾಗುತ್ತೆ ಅಂದರೆ ಬರ್ತಕ್ಕಂಥ ಆದಾಯ ಫಾಸ್ಟ್ ಇರುತ್ತೆ, ಹೋಗ್ತಕ್ಕಂಥ ಆದಾಯ ಸ್ವಲ್ಪ ಫೋರ್ಸ್ ಆಗೋಗುತ್ತೆ. ಇಲ್ಲಿ 10 ರೂಪಾಯಿ ಬರುತ್ತೆ, ಇಲ್ಲಿ 15 ರೂಪಾಯಿ ಆಗುತ್ತೆ. ಅಂದರೆ 5 ರೂಪಾಯಿ ಎಲ್ಲಿರುವಂಥದ್ದು, 5 ರೂಪಾಯಿ ಸಾಲ. ಅಂದರೆ ಇಲ್ಲಿ ಆದಾಯ ಚೆನ್ನಾಗಿ ಬರುತ್ತೆ, ಬಟ್ ಖರ್ಚುಗಳು ಫೋರ್ಸ್ ಇದೆಯಲ್ಲ ಅದು ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಕಡಿವಾಣ ಹಾಕಿಕೊಳ್ಳಿ, ಸಾಧ್ಯವಾದಷ್ಟು ಇತಿಮಿತಿಯಲ್ಲಿರಿ, ನಿಮ್ಮ ವೈಯಕ್ತಿಕ ಖರ್ಚುಗಳನ್ನು ಕಡಿಮೆ ಮಾಡಿ ಅಂತಲೇ ಹೇಳ್ಬೋದು. ಇನ್ನು 21ರಿಂದ 31ನೇ ತಾರೀಕು ಈ ಒಂದು ಮಾರ್ಚ್ ತಿಂಗಳಲ್ಲಿ ಸಾಧ್ಯವಾದಷ್ಟು ನಿಮ್ಮ ಕೆಲಸಗಳನ್ನು ಯಶಸ್ವಿಯಾಗಿ ಮುಂದುವರ್ಸ್ಕೊಂಡು ಹೋಗಲು ಇಷ್ಟಪಡ್ತೀರಾ. ಅದಕ್ಕೆ ನಿಮಗೆ ನಿಮ್ಮ ಸ್ನೇಹಿತರ ಒಂದು ಸಹಕಾರ ಲಭಿಸುವಂಥದ್ದಾಗತ್ತೆ. ಅದು ಆರ್ಥಿಕವಾಗಿರಲಿ ಅಥವಾ ಮಾನಸಿಕವಾಗಿರಲಿ ಅಥವಾ ಅವರ ಒಂದು ಸಪೋರ್ಟ್ನಿಂದ ನೀವು ಗೆಲ್ಲುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಮೀನರಾಶಿಯವರಿಗೆ ಈ ತಿಂಗಳ ಕೊನೆಯ ಭಾಗದಲ್ಲಿ ಒಂದಿಷ್ಟು ಯೋಗಗಳು ಕೂಡಿ ಬರುವಂಥದ್ದಾಗತ್ತೆ. ವಾಹನ ಯೋಗ, ಗೃಹ ಯೋಗ ಅಥವಾ ನಿಮ್ಮದೇ ಆದಂತಹ ಕೆಲವು ಡ್ರೀಮ್ ಯೋಗ ಅಂತೀವಿ. ಅದು ಏನೋ ಮೊಬೈಲ್ ತೊಗೋಬೇಕು ಅಥವಾ ಯಾವುದೋ ಒಂದು ಪೀಠೋಪಕರಣ ತೊಗೋಬೇಕು, ಟಿ ವಿ ತೊಗೋಬೇಕು, ಏನೋ ಒಂದು ಡ್ರೀಮ್ ಇರುತ್ತೆ, ಅದು ನನಸಾಗುವಂಥ ಅವಕಾಶಗಳು ಈ ತಿಂಗಳ ಕೊನೆಯ ಭಾಗದಲ್ಲಿ ಕೂಡಿ ಬರುವಂಥದ್ದಾಗತ್ತೆ ಅಂತಲೇ ಹೇಳಿ. ಒಟ್ಟಾಗಿ ಒಂದಿಷ್ಟು ಸಮಸ್ಯೆಗಳಿಂದ ದೂರ ಆಗ್ತೀರ, ಯಾಕಂದರೆ ಈ ಸಾಡೆ ಶನಿ ಅಂತ ಬೆಂದು ಹೋಗಿಬಿಟ್ಟಿದ್ದೀರ. ಆದರೆ ಈ ಒಂದು ಮಾರ್ಚ್ ತಿಂಗಳು ಅದರಿಂದ ದೂರ ಬರುವಂಥದ್ದು ಆಗಿರುತ್ತೆ. ಮಾನಸಿಕವಾಗಿ ಸ್ವಲ್ಪ ನೆಮ್ಮದಿ ಇದ್ದೀರ, ಹಾಗಾಗಿ ಬೇರೆ ವಿಷಯಗಳು ಬೇಡ. ಇಲ್ಲಿ ಸಾಧ್ಯವಾದಷ್ಟು ಅನುಕೂಲತೆ ಇದೆ ಅಂದಮೇಲೆ ಅದನ್ನು ಅನುಭವಿಸೋಣ, ದೇವರು ಕೊಟ್ಟಾಗ ಪಡೆದುಕೊಳ್ಳೋಣ, ಸಾಧ್ಯವಾದಷ್ಟು ಖುಷಿ ಪಡೋಣ ಅಂತಲೇ ನಮ್ಮ ಕಾನ್ಸೆಪ್ಟು. ಹಾಗೇ ಇರಲಿ. ಏನೇ ಟೆನ್ಷನ್ ಇದ್ರೂ ತಾತ್ಕಾಲಿಕ, ಅದು ಮುಂದಿನ ದಿನಗಳಲ್ಲಿ ಬಗೆಹರಿಯುವಂಥದ್ದು ಇದೆ. ಆದರೆ ತಾಳ್ಮೆ ಕಳ್ಕೋಬೇಡಿ ಅಷ್ಟೇ ಮೀನರಾಶಿಯವರು ಅಂತಲೇ ಹೇಳ್ಬೋದು. ಧೈರ್ಯವಾಗಿರಿ, ಸರ್ವತ್ರಂ ಧೈರ್ಯ ಸಾಧನ. ಧೈರ್ಯವಾಗಿದ್ದಷ್ಟು ನಾವು ಮಾಡೋದು, ಏನು ಬರುತ್ತೋ ಬರಲಿ, ಏನು ಮಾಡೋಣ ನೋಡೋಣ. ಆದರೆ ಧೈರ್ಯನೇ ಇರಲಿಲ್ಲ ಅಂದರೆ ಏನು ಮಾಡ್ತೀರ? ಧೈರ್ಯಂ ಸರ್ವತ್ರ ಸಾಧನ ಅನ್ನೋಂಗೆ ಧೈರ್ಯನೇ ಇಲ್ಲನಪ್ಪ, ಅವಾಗ ಏನು ಇದು ಹೇಳಿನೂ ವೇಸ್ಟ್ ಆಗೋಗ್ಬಿಡುತ್ತೆ. ಯಾಕೆಂದರೆ ಧೈರ್ಯಂತ ಮುನ್ನುಗ್ಗಿದ್ರೆ ನಮಗೆ ಅದು ಕೆಲಸ ಆಗುತ್ತೆ. ಇಲ್ಲಿ ಧೈರ್ಯನೇ ಇಲ್ಲ ಅಂದರೆ ಕೆಲಸ ಎಲ್ಲಿದ್ದು ಅಂತ ಆ ರೀತಿಯಲ್ಲಿ ಆಗಬೇಡಿ. ದಯವಿಟ್ಟು ಧೈರ್ಯ ತಗೊಳ್ಳಿ, ಧೈರ್ಯದಿಂದ ಮುನ್ನುಗ್ಗಿ ಅದು ಏನಾಗುತ್ತೆ ನೋಡೋಣ ಅನ್ನೋ ಒಂದು ಮನೋಧೈರ್ಯ ಅದ್ರ ತೆಗೆದುಕೊಳ್ಳಿ. ಮುಂದೆ ಅದರದ್ದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಗೊತ್ತಾಗುತ್ತೆ, ಆಮೇಲೆ ನೀವು ಮೂವ್ ಮಾಡ್ಕೊಳ್ಳಿ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ತಿಂಗಳಲ್ಲಿ ಒಂದಿಷ್ಟು ಏನಾಗುತ್ತೆ ಅಂದರೆ ಅಧಿಕ ಖರ್ಚುಗಳ ಜೊತೆಗೆ ಬೇಡದೇ ಇರೋ ಖರ್ಚುಗಳು ಆ್ಯಡ್ ಆಗಿಬಿಡುತ್ತೆ ನಿಮಗೆ. ಅದೊಂದು ಭಾರ ನಿಮಗೆ ಈ ತಿಂಗಳು. ಸೊ ಹಾಗಾಗಿ ಆ ಬೇಡದೇ ಇರೋ ಖರ್ಚುಗಳು ಏನಂದರೆ ಯಾರೋ ಮಾಡಿದ ತಪ್ಪಿಗೆ ನೀವು ದುಡ್ಡು ಕಟ್ಟಬೇಕು. ಈಗ ಮಗ ಮಾಡಿದ ತಪ್ಪಿಗೆ ನೀವು ಅಲ್ಲಿ ಪೆನಾಲ್ಟಿ ಕಟ್ಟಬೇಕಾಗುತ್ತೆ, ಮಗಳು ಮಾಡಿರೋ ತಪ್ಪಿಗೆ ನೀವು ಪೆನಾಲ್ಟಿ ಕಟ್ಟಬೇಕಾಗುತ್ತೆ, ಅಥವಾ ನಿಮ್ಮ ರಿಲೇಟಿವ್ ಯಾರೋ ಮಾಡಿರೋ ತಪ್ಪಿಗೆ ನೀವು ಅಲ್ಲಿ ದುಡ್ಡು ಕೊಡುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇದು ಒಂದು ಎಕ್ಸ್ಟ್ರಾ ಇದೆ ಅಂತಲೇ ಹೇಳ್ಬೋದು. ಇನ್ನು ಉಳಿದಂತೆ ಎಲ್ಲ ಸ್ವಲ್ಪಷ್ಟು ಅನುಕೂಲ ಇದೆ, ಅದನ್ನು ಮುಂದಿನ ದಿನಗಳಲ್ಲಿ ನಮ್ಗೆ ಗೊತ್ತಾಗುತ್ತೆ.
ಆ ರೀತಿಯಲ್ಲಿ ಒಂದಿಷ್ಟು ಸಮಸ್ಯೆಗಳು ದೂರ ಆಗುತ್ತೆ. ಸೊ ಎಲ್ಲವೂ ಒಳ್ಳೆಯದಾಗಲಿ ಅಂತ ನಮ್ಮ ಒಂದು ಅಭಿಪ್ರಾಯ. ಯಾಕೆಂದರೆ ಸಾಡೆ ಶನಿ ಅಂತ ಬೆಂದು ಹೋಗ್ಬಿಟ್ಟಿದ್ದೀರಾ. ಸೊ ಈ ತಿಂಗಳಾದರೂ ಖುಷಿಯಾಗಿ ಇರುವಂತೆ ಆಗಲಿ, ಆ ಗುರುರಾಯರು ನಿಮಗೆ ಪ್ರೇರೇಪಿಸಲಿ ಅಂತಲೇ ಪ್ರಾರ್ಥನೆ ಮಾಡ್ತೇವೆ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ನೀವು ಶನಿ ದೇವಸ್ಥಾನ ಪ್ರಾರ್ಥನೆ ಮಾಡಿ ಶನಿದೇವರ ಒಂದು ಸೇವೆ ಮಾಡಿಸಿ, ಏನಾದರೂ ಸೇವೆ ಮತ್ತು ಶನಿದೇವರಿಗೆ ಸಂಬಂಧಪಟ್ಟಂಥ ಸ್ತೋತ್ರವನ್ನು ಪಠಣೆ ಮಾಡಿ ಎಲ್ಲವೂ ಒಳ್ಳೆಯದಾಗತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ತಿಂಗಳ ಮಾಸಿಕ ಭವಿಷ್ಯ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಶೇರ್ ಮಾಡಿ, ಹಾಗೂ ನಮ್ಮ SSB ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿ ವಿಷಯ ಮಾಡಿಸ್ತಾ ಇದ್ವಿ. ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.